ಓಂ ನಮೋ ಹನುಮತೆ ರುದ್ರಾವತಾರಾಯ ನಮಃ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಶ್ರೀರಾಮಚಂದ್ರರು ಹೇಳಿದ ಏಕಪಾದ ರುದ್ರಾವತರಣದ ವೃತ್ತಾಂತವನ್ನ ಕೇಳಿದ ಜಾನಕಿ ದೇವಿಯು ವಿನಯವಾಗಿ ಈ ರೀತಿ ಪ್ರಶ್ನಿಸಿದ್ರು. ನಾಥ, ನೀವು ಹೇಳಿದ ಈ ಕಥೆಯನ್ನ ಕೇಳುವುದಕ್ಕೆ ತುಂಬಾ ವಿಸ್ಮಯವಾಗಿಯೂ ಹಾಗೂ ಭಯವಾಗಿಯೂ ಇದೆ. ಪ್ರತಿ ಕ್ಷಣವೂ ನಿಮ್ಮನ್ನೇ ಸ್ಮರಿಸುತ್ತಿರುವ ಆ ಪಾವನ ಮೂರ್ತಿಯನ್ನ ಈ ಭೂಲೋಕಕ್ಕೆ ಕರೆತರುವುದಕ್ಕೆ ಕಾರಣವೇನು? ಶಂಕರನಲ್ಲಿ ಐಕ್ಯವಾದ ಆ ದಿವ್ಯ ತೇಜಸ್ಸು ಮತ್ತೆ ಜನಿಸುವುದಕ್ಕೆ ಕಾರಣವೇನು ಎಂದು ಸೀತಾದೇವಿಯು ಕೇಳಲು ಶ್ರೀರಾಮಚಂದ್ರನು ಈ ರೀತಿ ಹೇಳಿದನು. ಶ್ರೀರಾಮಚಂದ್ರ ಮೂರ್ತಿಯು ಸೀತಾದೇವಿಯೊಂದಿಗೆ ಶಿವನಲ್ಲಿ ಪ್ರವೇಶಿಸಿದ್ದ ಆ ದಿವ್ಯ ತೇಜಸ್ಸು ಈ ಭೂಮಿಯ ಮೇಲೆ ಮತ್ತೆ ಹೇಗೆ ಜನಿಸಿತೆಂಬ ವೃತ್ತಾಂತವನ್ನ ಹೇಳತೊಡಗಿದನು. ದೇವಿ, ಪಾರ್ವತಿ ಸಮೇತನಾದ ಪರಮೇಶ್ವರನು ಕೈಲಾಸ ಪರ್ವತದ ಮೇಲೆ ಪ್ರಮಥಗಣಗಳ ಪರಿವೃತ್ತನಾಗಿ ನೆಲೆಸಿದ್ದು ವಾಯುವಿಹಾರಕ್ಕೆ ಅಂತ ಸರ್ವಮಂಗಳ ವಾಂಛೆಯನ್ನ ತಿಳಿದವನಾಗಿ ಚೈತ್ರವನಕ್ಕೆ ಹೊರಟಿದ್ದ. ಆ ಚೈತ್ರವನವು ಮನ್ಮಥನ ಚೈತ್ರ ರಥದಂತೆ ಕಾಣುತ್ತಿತ್ತು. ಗಿಳಿಗಳು, ನವಿಲುಗಳು, ಕೋಗಿಲೆಗಳ ಕಲರವಗಳು ಘಂಟಾನಾದಗಳಾಗಿ, ಮಾವಿನ ಚಿಗುರುಗಳೇ ತೋರಣ ಧ್ವಜಗಳಾಗಿ, ವಿವಿಧ ಹೂಗಳು ಚಿತ್ರಪಟಗಳಾಗಿ, ಬಳ್ಳಿಗಳು ಉಯ್ಯಾಲೆಗಳನ್ನ ಹತ್ತಿ ತೂಗುವ ದೇವಕಾಂತಿಯರ ನಕ್ಷತ್ರಗಳಂತೆ ಹೊಳೆಯುವ ವದನಾರವಿಂದಗಳ ಚೈತ್ರವು ಮನ್ಮಥನ ಚೈತ್ರ ರಥದಂತೆಯೂ ಮನೋಹರವಾಗಿತ್ತು. ಹೃದಯಕ್ಕೆ ಆಹ್ಲಾದಕಾರವನ್ನ ಉಂಟು ಮಾಡುವ ವಸಂತ ಋತು ಶೋಭೆಯನ್ನ ಕಂಡು ಸಂತೋಷಿಸುತ್ತಾ ಆ ಆದಿ ದಂಪತಿಗಳು ಅಲ್ಲಿನ ಗಿರಿಕಂದರಗಳಲ್ಲಿಯೂ, ಚಂದ್ರಕಾಂತ ಶಿಲಾವಿಧರ್ತಿಗಳ ಮೇಲೆ, ಚಿಗುರೆಲೆಗಳ ಹಾಸಿಗೆಯ ಮೇಲೆ, ಲತಾನಿಕುಂಜರಗಳಲ್ಲಿ ಕುಳಿತು ಸ್ವಲ್ಪ ಹೊತ್ತು ವಿಹರಿಸಿದ್ರು. ಈ ರೀತಿಯಾಗಿ ಲೀಲಾ ವಿಹಾರವನ್ನ ನಡೆಸುತ್ತಿದ್ದ ಗಿರಿಜಾಶಂಕರನಿಗೆ ತಮ್ಮ ಬಾಲಗಳನ್ನ ಸುತ್ತಿಕೊಂಡು ಒಂದಕ್ಕೊಂದು ಅಪ್ಪಿಕೊಂಡು ಆಲಂಗನ ಸುಖಾಪಾರ ವಶದಲ್ಲಿ ಮುಳುಗಿದ್ದ ಮನ್ಮಥ ಸುಖವನ್ನ ಅನುಭವಿಸುತ್ತಿರುವ ಮರ್ಕಟ ಮಿಥುನವೊಂದು ಗೋಚರಿಸಿತ್ತು. ಆ ದೃಶ್ಯವನ್ನ ಕಂಡು ಪಾರ್ವತಿ ದೇವಿಯು ನಾಚಿಕೆಯಿಂದ ತಲೆಯನ್ನ ತಗ್ಗಿಸಿಕೊಂಡಿದ್ಲು. ಆಕೆಯ ಮನೋಗತ ಅಭಿಪ್ರಾಯವನ್ನ ಗ್ರಹಿಸಿದ ಮಹೇಶ್ವರನು ಆಕೆಯ ಬಯಕೆಯನ್ನ ಸಫಲೀಕೃತ ಮಾಡಿದನು. ಶಿವ ಪಾರ್ವತಿಯರಿಬ್ರು ಮರ್ಕಟಾಕೃತಿಯನ್ನ ತಾಳಿ ಸ್ವಲ್ಪ ಹೊತ್ತು ರತಿ ಕ್ರೀಡೆಯನ್ನ ನಡೆಸಿದ್ರು. ಸುರಾತಾಂತ ವೇಳೆಗೆಲ್ಲ ಅವರಿಬ್ಬರಿಗೆ ಕಪಿಸ್ಫುರಣೆಯು ನಶಿಸಿ ಆತ್ಮರೂಪರಾಗಿ ಅದ್ವೈತ ಸಿದ್ಧಿಯನ್ನ ಹೊಂದಿದ್ರು. ಅಷ್ಟರಲ್ಲಿ ಶಿವ ಪಾರ್ವತಿಯರು ರತಿ ಕ್ರೀಡೆಯನ್ನ ನಡೆಸಿ ಸಂತುಷ್ಟರಾಗಿ ಶಿವನು ವೀರ್ಯವನ್ನ ಸ್ಖಲಿಸಿದ್ದ. ಶಿವನ ವೀರ್ಯ ತೇಜೋಭಾರವನ್ನ ಭರಿಸದ ಪಾರ್ವತಿ ದೇವಿಯು ನಾನು ತೇಜೋಭಾರವನ್ನ ತಾಳಲಾರದೆ ಇದ್ದೇನೆ, ಇದನ್ನ ಬೇರೆಡೆಗೆ ಸ್ಥಳಾಂತರಿಸಿ ಎಂದು ಬೇಡಿಕೊಂಡಿದ್ಲು. ಈಶ್ವರನು ಮಂದಹಾಸ ಬೀರುತ್ತಾ ಶಿವ ತೇಜಸ್ಸನ್ನ ಭೂಮಿಯಲ್ಲಿ ನಿಕ್ಷಿಪ್ತ ಮಾಡಿದ್ದ. ಆದರೆ ಭೂದೇವಿಯು ಅದನ್ನ ಸ್ವಲ್ಪ ಕಾಲದವರೆಗೂ ಹೊತ್ತಿದ್ದು ನಂತರ ಅದನ್ನ ತಾಳಲಾರದೆ ಆಕೆಯು ಸಹ ಈಶ್ವರನಲ್ಲಿ ಮೊರೆಯಿಟ್ಟುಕೊಂಡಿದ್ಲು. ಮಹೇಶ್ವರ, ಸಪ್ತಕುಲ ಪರ್ವತಗಳು, ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳನ್ನ ಸುಲಭವಾಗಿ ಹೊರುತ್ತಿರುವ ನಾನು ನಿಮ್ಮ ತೇಜಸ್ಸನ್ನ ಭರಿಸದೆ ಹೋಗುತ್ತಿದ್ದೇನೆ, ಇದನ್ನ ಬೇರೆ ಎಲ್ಲಾದ್ರೂ ಇರಿಸಿರಿ ಅಂತ ಬೇಡಿಕೊಂಡಿದ್ಲು. ಶಿವನು ಅದನ್ನ ಅಗ್ನಿಯಲ್ಲಿ ನಿಕ್ಷಿಪ್ತ ಮಾಡಿದ್ದ. ಆಗ ಅಗ್ನಿಯು ಸಹ ಸ್ವಲ್ಪ ಕಾಲ ಜ್ವಲಿಸಿ ಆ ತೇಜಸ್ಸನ್ನ ತಾಳಲಾರದೆ ಮತ್ತೆ ಈಶ್ವರನಲ್ಲಿ ಮೊರೆಯಿಟ್ಟುಕೊಂಡಿದ್ದ. ಆಗ ಮಹೇಶ್ವರನು ಶಾಶ್ವತ ಸತ್ವ ಸಂಪನ್ನನಾದ ವಾಯುವನ್ನ ಕರೆದು ಆ ತೇಜಸ್ಸನ್ನ ವಹಿಸುವಂತೆ ಕೋರಿದ್ದ. ಆಗ ವಾಯುವು ಶಿವನ ತೇಜಸ್ಸನ್ನ ಸ್ವೀಕರಿಸಿ ಸ್ವಲ್ಪ ಕಾಲದವರೆಗೂ ಹಾಗೆಯೇ ಚಲಿಸಿದ್ದ. ಆಗ ಅಂಜನಾದೇವಿಯು ವಾಯು ಹೊತ್ತುಕೊಂಡು ಬರುತ್ತಿದ್ದ ಶಿವ ತೇಜಸ್ಸನ್ನ ನೋಡಿ ನಕ್ಕಿದ್ಲು. ಇದನ್ನ ನೋಡಿದ ವಾಯುವು ಅಂಜನಾದೇವಿಗೆ ಶಾಪವನ್ನಿತ್ತಿದ್ದ. ಆ ಶಾಪದ ಪ್ರಕಾರ ರುದ್ರತೇಜವನ್ನ ವಾಯುವು ಸಹ ಸಹಿಸಲಾರದೆ ಕೊನೆಗೆ ಅಂಜನಾದೇವಿಯ ಗರ್ಭದೊಳಕ್ಕೆ ಪ್ರವೇಶ ಮಾಡಿದ್ದ. ಆಗ ಜಗತ್ಪಾವನಿಯಾದ ಅಂಜನಾದೇವಿ ಗರ್ಭದಲ್ಲಿ 12 ಮಾಸಗಳ ಕಾಲ ಬೆಳೆದು ವೃದ್ಧಿಯಾದ ಆ ಏಕಪಾದ ರುದ್ರತೇಜವೇ ಈ ಹನುಮಂತ. ಹೀಗೆ ಹನುಮಂತರ ಪೂರ್ವ ಜನ್ಮದ ವೃತ್ತಾಂತವನ್ನ ಶ್ರೀರಾಮಚಂದ್ರರು ಸೀತಾದೇವಿಗೆ ಹೇಳಿದ್ರು. ತುಂಬಾ ಅದ್ಭುತವಾಗಿದ್ದಂತಹ ಆಂಜನೇಯನ ಪೂರ್ವ ಜನ್ಮದ ವೃತ್ತಾಂತವನ್ನ ಕೇಳಿ ಆಶ್ಚರ್ಯಪಟ್ಟ ಸೀತಾದೇವಿಯು ಶ್ರೀರಾಮರೊಂದಿಗೆ ಹೀಗೆ ಕೇಳಿದರು. ನಾಥ, ವಾಯುದೇವನು ಆ ಶಿವನ ದಿವ್ಯ ತೇಜಸ್ಸನ್ನ ಯಾವ ರೂಪದಲ್ಲಿ ಅಂಜನಾದೇವಿಗೆ ಪ್ರಸಾದಿಸಿದ್ದ? ಆಕೆಯ ವೃತ್ತಾಂತವನ್ನ ಸಹ ನನಗೆ ತಿಳಿಯಪಡಿಸಿರಿ ಅಂತ ಕೋರಿದ್ಲು. ಆಗ ಶ್ರೀರಾಮಚಂದ್ರ ಮೂರ್ತಿಯು ಅಂಜನಾದೇವಿಯ ವೃತ್ತಾಂತವನ್ನ ಈ ರೀತಿ ಹೇಳತೊಡಗಿದ್ರು.